ಕನ್ನಡಿಗರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ಡಿ.ಕೆ. ಶಿವಕುಮಾರ್ ಅವರು ಮಾಡಿರ್ತಕ್ಕಂಥ ಈ ಒಂದು ಕನ್ನಡ ವಿರೋಧಿ ಕೆಲಸ ಏನಿದೆ ಅದರಿಂದ ಏನಾಗತ್ತೆ, ಇವತ್ತು ಬೆಂಗಳೂರು ಪಶ್ಚಿಮ ನಗರ ಪಾಲಿಕೆಯನ್ನು ಹೊರತುಪಡಿಸಿದ್ರೆ ಇನ್ನು 4 ಪಾಲಿಕೆಗಳಲ್ಲಿ ಕನ್ನಡಿಗರು ಮುಂದೆ ಯಾವತ್ತೂ ಮಹಾಪೌರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ನಾನು ಅತ್ಯಂತ ಸ್ಪಷ್ಟವಾಗಿ ಎಲ್ಲಿ ಬೇಕಂದ್ರೂ ಹೇಳೋದಕ್ಕೆ ಸಿದ್ಧವಾಗಿದ್ದೀನಿ. ಇದ್ರ ಜೊತೆಗೆ ಕೇಂದ್ರ ಪಾಲಿಕೆ ಅಂತ ಏನ್ ಮಾಡಿದ್ದಾರೆ, ಆ ಕೇಂದ್ರ ಪಾಲಿಕೆಯಲ್ಲಿ ಈ ಜನರಲ್ಲಿ ಒಂದು ವೇಳೆ ಇದೇ ರಚನೆ ಆದ್ರೆ ಒಂದು ಇದೇ ಪಾಲಿಕೆಗಳಿಗೆ ಚುನಾವಣೆ ನಡೆದ್ರೆ ಕೇಂದ್ರ ಪಾಲಿಕೆಗೆ ಈ ಜನ್ಮದಲ್ಲಿ ಒಬ್ಬ ಹಿಂದೂ ಯಾವುದೇ ಕಾರಣಕ್ಕೂ ಮಹಾಪೌರ ಆಗಲ್ಲ. ಅದು ಇನ್ನ ಉತ್ತರ ನಗರ ಪಾಲಿಕೆ ಅಂತ ನೋಡಿದಾಗ ಅಲ್ಲಿ ತೆಲುಗು ಭಾಷಿಕರು ಮತ್ತು ಉರ್ದು ಭಾಷಿಕರ ಪಾಲಿಕೆ ಆಗ್ತದೆ. ಹಾಗೆ ಪೂರ್ವ ಪಾಲಿಕೆ ಅಂತ ನೋಡಿದಾಗ ನೀವು ಅದು ತಮಿಳು ಮತ್ತು ಮಲಯಾಳಮು ಮತ್ತೆ ಉರ್ದು ಭಾಷಿಕರ ಪಾಲಿಕೆ ಆಗ್ತದೆ. ಹಾಗೆ ದಕ್ಷಿಣ ಪಾಲಿಕೆ ಅಂತ ಮಾಡಿದಾಗ ಉರ್ದು ತೆಲುಗು ಭಾಗಶಃ ಕನ್ನಡ ಭಾಷಿಕರಿರ್ತಕ್ಕಂಥ ಪಾಲಿಕೆ ಆಗ್ತದೆ. ಪಶ್ಚಿಮ ಪಾಲಿಕೆ ಮಾತ್ರ ಕನ್ನಡಿಗರು ಬಹುಸಂಖ್ಯಾತರಾಗಿರ್ತಕ್ಕಂಥ ಒಂದು ಪಾಲಿಕೆ ಆಗುತ್ತೆ. ಪೂರ್ತಿ ಎಪಿಸೋಡ್ ನೋಡಲು ಫಸ್ಟ್ ವ್ಯೂ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.